ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ. ಲೈಂಗಿಕ ಕಿರುಕುಳ ಆರೋಪಿ ದೇವರಾಜೇಗೌಡ 3 ದಿನ ಪೊಲೀಸ್ ಕಸ್ಟಡಿಗೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಯಾರಿಗೂ ಶೇರ್ ಮಾಡಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೆ ಮಾಜಿ ಶಾಸಕ ಪ್ರೀತಂ ಜೇಗೌಡ ಹೇಳಿಕೆ. ಜಿಲ್ಲೆಯ ಸಂಸತ್ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣವು ರಾಜ್ಯದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಮಾನವನ್ನ ಹರಾಜಾಕಿದ್ದು, ಈ ಪ್ರಕರಣವನ್ನ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ತನಿಖೆ ನಡೆಸುವಂತೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಅಬಲಿಯರನ್ನ ಗೌರವಿಸೋಣ, ಅತ್ಯಾಚಾರಿಗೆ ತಕ್ಕ ಶಾಸ್ತಿ ಮಾಡೋಣ ಅನ್ನುವ ಘೋಷಣೆಯೊಂದಿಗೆ ಹಾಸನ ಚಲೋ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಎಸ್ಎಚ್ ಲಿಂಗೇಗೌಡ ಮಾತನಾಡಿ, ಈ ಪ್ರಕರಣವು ರಾಜ್ಯದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ದಾಖಲಾಗಿದೆ. ನೂರಾರು ಮಹಿಳೆಯರನ್ನ ದಬ್ಬಾಳಿಕೆ ಮತ್ತು ಅಧಿಕಾರ ದುರ್ಬಳಕೆಯ ಮೂಲಕ ಲೈಂಗಿಕ ದೌರ್ಜನ್ಯ ನಡೆದಿರುವ ಇಂತಹ ಪ್ರಕರಣದಲ್ಲಿ ನ್ಯಾಯಯುತ ತನಿಖೆಯಾಗಿ ಅಪರಾಧಗಳಿಗೆ ಶಿಕ್ಷೆಯಾಗಬೇಕು ಮತ್ತು ಅದು ಶೀಘ್ರದಲ್ಲಿ ನಡೆಯಬೇಕು. ಅಂತಹ ವ್ಯವಸ್ಥೆ ಮಾಡದಿದ್ದರೆ ಅದು ವ್ಯವಸ್ಥೆಯ ವಿಫಲತೆ ಎಂದು ಕೂಡ ಇತಿಹಾಸದಲ್ಲಿ ದಾಖಲಾಗಲಿದೆ. ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದರೂ ಸೂಕ್ತ ವ್ಯವಸ್ಥೆಯೂ ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಮಹಿಳೆಯರಿಗೆ, ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಮತ್ತು ಅವರು ತಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲದಿರುವ ಮತ್ತು ಇದು ನಿರಂತರವಾಗಿ ಕಳೆದ 4-5 ವರ್ಷಗಳಿಂದ ನಡೆದಿದ್ದರೂ ಬೆಳಕಿಗೆ ಬಾರದೆ ಪೊಲೀಸರಿಗೆ ಮತ್ತು ಅಧಿಕಾರಿಗಳಿಗೆ ಈ ವಿಚಾರ ತಿಳಿದಿದ್ರೂ ಯಾವುದೇ ಕ್ರಮವಾಗದೇ ಇರುವುದು, ಮಹಿಳೆಯರನ್ನು ರಕ್ಷಿಸುವ ಸೂಕ್ತ ವ್ಯವಸ್ಥೆಯು ರಾಜ್ಯದಲ್ಲಿ ಇಲ್ಲದಿರುವುದು ಎದ್ದು ಕಾಣ್ತಿದೆ ಅಂತ ಹೇಳಿದರು. ಇಂತಹ ಪರಿಸ್ಥಿತಿಯಲ್ಲಿ ಈ ಅವ್ಯವಸ್ಥೆಯನ್ನ ಸರಿಪಡಿಸುವುದು ಹಾಗೂ ನ್ಯಾಯಯುತ ತನಿಖೆಯನ್ನ ನಡೆಸುವುದು ಹಾಗೂ ಅದಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸುವುದು ತಮ್ಮ ಜವಾಬ್ದಾರಿಯಾಗಿರುತ್ತೆ ಅಂತ ಆಗ್ರಹಿಸಿದರು. ಕೆಆರ್ಎಸ್ ಪಕ್ಷ ಹಾಸನದಲ್ಲಿ ನಡೆದಿರುವಂತಹ ಹಾಸನ ಸಂಸದ ನಡೆಸಿರುವಂತಹ ಲೈಂಗಿಕ ದೌರ್ಜನ್ಯದ ವಿರುದ್ಧ ಹಾಸನ ಚಲೋ ಅನ್ನುವಂತ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಒಬ್ಬ ಕಾಮಪಿಪಾಸುವಾಗಿ ಬೆಳೆಯೋದಕ್ಕೆ ಕಾರಣ ಆಗಿರುವಂತಹ ಮೂಲ ಕಾಯಿಲೆ ಇರುವಂತದ್ದು ಕುಟುಂಬ ರಾಜಕಾರಣದಲ್ಲಿ ಆತನಿಗೆ ಯಾವ ಯೋಗ್ಯತೆ, ಯಾವ ಚಳುವಳಿ ಹಿನ್ನೆಲೆ, ಸಾಮರ್ಥ್ಯಗಳು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಆತ ಕೇವಲ ಒಬ್ಬ ಮಂತ್ರಿಯ ಮಗ, ಒಬ್ಬ ಮುಖ್ಯಮಂತ್ರಿಯ ಅಣ್ಣನ ಮಗ, ಒಬ್ಬ ಪ್ರಧಾನಮಂತ್ರಿಯ ಮೊಮ್ಮಗ, ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ ಅನ್ನುವಂತ ಕಾರಣಕ್ಕೆ ಆತನಿಗೆ ಟಿಕೆಟ್ ಕೊಟ್ಟಿರುವಂತದ್ದು. ಆತ ತನ್ನ ಜವಾಬ್ದಾರಿಯನ್ನ ಮರೆತು ಸಂಸದ ಅಂತಾದ್ರೆ ನಾನು ಯಾರನ್ನ ಬೇಕಾದ್ರೂ ಅತ್ಯಾಚಾರ ಮಾಡ್ಬೋದು, ನಮ್ಗೆ ಸಿಕ್ತವರೆಲ್ಲರೂ ನಾವು ಅವ್ರನ್ನ ಹೇಗ್ ಬೇಕಾದ್ರೂ ಬಳಸ್ಕೊಳ್ಬಹುದು, ಇದೆಲ್ಲವೂ ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನುವಂತ ಭಾವನೆ ಬರೋದಕ್ಕೆ ಕಾರಣ ಆಗಿರುವಂತದ್ದು. ಇದನ್ನ ಕೇವಲ ಜೆಡಿಎಸ್ ಪಕ್ಷ ಮಾತ್ರ ಮಾಡ್ತಾ ಇಲ್ಲ, ಇದನ್ನ ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳು ಕೂಡ ವಂಶ ರಾಜಕಾರಣ, ಕುಟುಂಬ ರಾಜಕಾರಣದಲ್ಲಿ ಮುಳುಗಿ ತೇಲ್ತಾ ಇದ್ದಾವೆ. ಇಂತಹ ಸಮಸ್ಯೆಗಳು ಮುಂದಿನ ಬರಬಾರ್ದು ಅಂತ ಅಂದ್ರೆ ಕುಟುಂಬ ರಾಜಕಾರಣ ಇರಬೇಕು, ವಂಶ ರಾಜಕಾರಣ ಇರಬೇಕು. ಶ್ರೀಮಂತರು ಸಿರಿವಂತರು ಹಣ ತಂದು ನಾವು ಚುನಾವಣೆಯಲ್ಲಿ ಬಂಡವಾಳ ಹಾಕಿ ಮತ್ತೆ ಚುನಾವಣೆನ ಗೆದ್ದು ಮತ್ತೆ ಬಂಡವಾಳ ಮಾಡ್ಕೋತೀವಿ, ಮತ್ತೆ ಅಧಿಕಾರ ಬಳಸ್ಕೊಂಡು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂತ ಮನಸ್ಥಿತಿ ತೊಲಗಬೇಕು. ಅದನ್ನು ತೊಲಗಿಸುವಂತ ಕೆಲಸವನ್ನ ಈ ರಾಜ್ಯದ ಜನ ಮಾಡಬೇಕು ಅಂತ ಮನವಿ ಮಾಡೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ, ಭುವನಹಳ್ಳಿ ವಿ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಟ್ಟನಹಳ್ಳಿ ಮಧು, ನಾಸಿರ್ ಇತರರು ಉಪಸ್ಥಿತರಿದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಎಫ್ಎಸ್ಎಲ್ ತಂಡ ಇಂದು ನಗರದ ಸಂಸದರ ನಿವಾಸದಲ್ಲಿ ತಪಾಸಣೆ ನಡೆಸಿತು. ಬೆಂಗಳೂರಿನಿಂದ ಆಗಮಿಸಿದ ಟೀಮ್ ಎಎಸ್ಪಿ ವೆಂಕಟೇಶ್ ನಾಯ್ಡು ನೇತೃತ್ವದಲ್ಲಿ ಹಲವು ಗಂಟೆಗಳ ಕಾಲ ತಪಾಸಣೆ ನಡೆಯಿತು. ಈ ಹಿಂದೆ ಸಂತ್ರಸ್ತೆಯರೊಂದಿಗೆ ಇದೇ ನಿವಾಸದಲ್ಲಿ ಎಸ್ಐಟಿ ಟೀಮ್ ಮಹಜರ್ ನಡೆಸಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ಎಂಪಿ ನಿವಾಸದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿತ್ತು. ಎಂಪಿ ನಿವಾಸದಲ್ಲೂ ನನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದ್ದರಿಂದ ಎಫ್ಎಸ್ಎಲ್ ತಂಡ ವಿಧಿವಿಜ್ಞಾನ ಬೆರಳಚ್ಚು ಸೇರಿದಂತೆ ಎಲ್ಲಾ ಆಯಾಮಗಳಲ್ಲೂ ಸುಮಾರು 3-4 ಗಂಟೆಗಳ ತಪಾಸಣೆ ನಡೆಸಿ ಸ್ಯಾಂಪಲ್ ಕಲೆ ಹಾಕಿತು. ತನಿಖೆಗೆ ಬೇಕಾದ ಎಲ್ಲಾ ರೀತಿಯ ಸ್ಯಾಂಪಲ್ಗಳನ್ನ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳು ಕಲೆ ಹಾಕಿದ್ರು. ಇನ್ಸ್ಪೆಕ್ಟರ್ ಸ್ವರ್ಣ ನೇತೃತ್ವದಲ್ಲಿ ತಂಡದಿಂದ ಪರಿಶೀಲನೆಯನ್ನ ನಡೆಸಿ ಮಹಜರಾದ ಬಳಿಕ ಸಂಸದರ ನಿವಾಸ ಸೀಸ್ ಮಾಡಿ ವಶಕ್ಕೆ ಪಡೆಯಲಾಯಿತು. ನಗರದಲ್ಲಿ ತಪಾಸಣೆ ನಡೆಸಿ ಮಾಹಿತಿ ಕಲೆ ಹಾಕಿದ ನಂತರ ಇದೇ ತಂಡ ಹೊಳೆನರಸೀಪುರದ ರೇವಣ್ಣ ಅವರ ಮನೆಗೆ ಹೊರಟಿತು. ರೇವಣ್ಣ ಅವರ ಹೊಳೆನರಸೀಪುರ ನಿವಾಸದಲ್ಲೂ ತಪಾಸಣೆ ನಡೆಯಿತು. ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಬೇಡಿ ಅಂತ ನಾನೇ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಹುಡುಗರಿಗೆ ಹೇಳಿದ್ದೆ ಅಂತ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದ್ದಾರೆ. ಸದ್ಯ ಅಶ್ಲೀಲ ವಿಡಿಯೋ ಫಾರ್ವರ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೀತಂ ಗೌಡ ಅವರ ಇಬ್ಬರು ಆಪ್ತರನ್ನ
ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಈ ಬೆನ್ನಲ್ಲಿ ಪ್ರೀತಂ ಗೌಡ ಮಾಧ್ಯಮಗಳಿಗೆ ಮೊದಲ ಸ್ಪಷ್ಟನೆ ನೀಡಿದ್ದು, ನಾನು ಇಂತಹ ವಿಷಯಗಳನ್ನ ಬೆಂಬಲಿಸುವುದಿಲ್ಲ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಹೊಂದಿರುವವರನ್ನ ಬಂಧಿಸಬೇಕು ಅನ್ನೋದಾದ್ರೆ ಹಾಸನದಲ್ಲಿ 1 ರಿಂದ 1.5 ಲಕ್ಷ ಜನರನ್ನ ಬಂಧಿಸಬೇಕಾಗುತ್ತೆ. ಹೀಗಾಗಿ ಒಬ್ಬರು ಇಬ್ಬರನ್ನ ಬಂಧಿಸಿದ್ರೆ ಪ್ರಯೋಜನ ಇಲ್ಲ, ತನಿಖೆಯನ್ನ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ತನಿಖೆ ನಡಿಬೇಕಾದ್ರೆ ಆ ತನಿಖೆ ಬಗ್ಗೆ ಮಾತನಾಡುವಂಥದ್ದು ಸಮಂಜಸ ಅಲ್ಲ. ಆ ತನಿಖೆ ಯಾವ ದಿಕ್ಕಿನಲ್ಲಾಗುತ್ತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡುವಂಥದ್ದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯ ಒಂದು ನೈತಿಕತೆ ಇರುತ್ತೆ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಯಾರು ಏನ್ ಮಾಡಿರ್ತಾರೆ ಅನ್ನೋದನ್ನ ತನಿಖೆ ಮೂಲಕ ಗೊತ್ತಾಗಂಥದ್ದು. ಆದ್ರೆ ಒಂದು ಹೇಳ್ತೀನಿ, ನಾನು ಮೈಸೂರು ಚಾಮರಾಜನಗರ ಚುನಾವಣೆ ಇನ್ಚಾರ್ಜ್ ಇದ್ದೆ. ಅದಾದ ನಂತರ ಗುಲ್ಬರ್ಗ ಕೊಪ್ಪಳಕ್ಕೆ ಹೋದಂಥ ಸಂದರ್ಭದಲ್ಲೂ ಈ ಎಲ್ಲ ವಿಚಾರಗಳು ನಡಿಬೇಕಾದ್ರೆ ಬಹಳ ವಿಶೇಷವಾಗಿ ಹೇಳಿರೋ ಅಂಥದ್ದು ಒಂದೇ ಒಂದು, ಯಾವುದೇ ಕಾರಣಕ್ಕೂ ಏನು ಅಶ್ಲೀಲ ವಿಡಿಯೋಗಳಿರುತ್ತೆ ಆ ವಿಡಿಯೋಗಳನ್ನ ಯಾರು ಸೇವ್ ಮಾಡ್ಕೋಬೇಡಿ, ಯಾರು ಫಾರ್ವರ್ಡ್ ಮಾಡಬೇಡಿ. ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿಯನ್ನ ನಿರ್ವಹಿಸಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ನಾನು ಬಹಳ ಬಹಿರಂಗವಾಗಿ ನಮ್ಮ ಕಾರ್ಯಕರ್ತರ ನಡುವೆ ಹೇಳಿರೋ ಅಂಥದ್ದು ಗೊತ್ತು. ಯಾಕಂದ್ರೆ ನಮ್ಮ ಹಿರಿಯ ನಾಗರಿಕರೆಲ್ಲರೂ ಮತ್ತು ಜವಾಬ್ದಾರಿಯುತ ಸಂಘ ಸಂಸ್ಥೆಗಳ ಎಲ್ಲ ವ್ಯಕ್ತಿಗಳು ಕೂಡ ನನ್ನೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ರು. ಹಾಸನದಲ್ಲಿ ಈ ರೀತಿಯಾಗಿ ಆಗ್ಬಾರ್ದಿತ್ತು, ಆಗಿದೆ. ಇದನ್ನ ಆದಷ್ಟು ಯಾವ ರೀತಿಯಾಗಿ ನಾವು ಕಂಟ್ರೋಲಿಗೆ ತಗೊಳ್ಬಹುದು ಅನ್ನೋದನ್ನ ಅನೇಕರು ನನ್ನೊಟ್ಟಿಗೆ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಮಾಧ್ಯಮಗಳ ಮೂಲಕ ನೀವುಗಳೇ ತೋರಿಸಿದಿರಿ 50,000, 1 ಲಕ್ಷ, 2 ಲಕ್ಷ ಪೆನ್ ಡ್ರೈವ್, ಈ ರೀತಿಯಾಗಿ ಪೆನ್ ಡ್ರೈವ್ ಇದೆ ಅಂತ ಸಂದರ್ಭದಲ್ಲಿ ನಾನು ಹೇಳಿದ್ದಿಷ್ಟೇನೆ, ಯಾವುದೇ ಪೆನ್ ಡ್ರೈವ್ ಎಲ್ಲೇ ಸಿಕ್ಕಿದ್ರು ಕೂಡ SIT ಏನು ಮಾನದಂಡ ಕೊಟ್ಟಿದೆ, ವಿಡಿಯೋಗಳನ್ನ ಡಿಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವುದೇ ಪೆನ್ ಡ್ರೈವ್ ಏನಾದ್ರು ಸಿಕ್ಕಿದ್ರೆ ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಅದನ್ನ ಅನುಸರಿಸಿ ಯಾವುದೇ ಕಂಪ್ಯೂಟರ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ, ಫಾರ್ವರ್ಡ್ ಮಾಡಬೇಡಿ, ಲ್ಯಾಪ್ಟಾಪ್ಗಳಲ್ಲಿ ಹಾಕಬೇಡಿ, ಏನ್ ಹೇಳಿದರೆ ಅದನ್ನು ಪಾಲಿಸಬೇಕು ಅಂತ ಬಹಳ ಶಿಸ್ತಿಂದ ನಾನು ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬಹಳ ಕಡಾಖಂಡಿತವಾಗಿ, ಕನಿಷ್ಠ ನನ್ನ ಸಿಕ್ಕಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಚುನಾವಣೆ ಮುಗಿಸಿ 4ನೇ ತಾರೀಕು ಬಂದೆ ನಾನು, ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದಿದ್ದೀನಿ. ಯಾವ್ದಾದ್ರು ಫೋನ್ ಬಂದ್ರೆ ಅವ್ರಿಗೆ ನೇರವಾಗಿ ಹೇಳಿದ್ದೀನಿ, ಯಾವ್ದಾದ್ರು ವಿಡಿಯೋಗಳಿದ್ರೆ ಡಿಲೀಟ್ ಮಾಡ್ರಪ್ಪ, ಯಾವುದು ಫಾರ್ವರ್ಡ್ ಮಾಡಬೇಡಿ. ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ನಡವಳಿಕೆಯನ್ನ ನಾನು ಇಟ್ಕೊಂಡು ಬಂದಿದ್ದೀನಿ. ಇದಕ್ಕೆ ಮುಂದುವರೆದಿ ನೀವು ಇವತ್ತು ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1 ರಿಂದ 1.5 ಲಕ್ಷ ಜನ ವಶಕ್ಕೆ ತಗೋಬೇಕು. ಇದು ವಾಸ್ತವ ಸತ್ಯ. ಅಂದ್ರೆ ಪ್ರತಿಯೊಬ್ಬರು ಮೊಬೈಲ್ಗೂ ನಿಮ್ಗೆ ವಾಟ್ಸ್ಆಪ್ ಬಂದ್ರೆ ಅಕ್ಸೆಪ್ಟ್ ಡಿಕ್ಲೈನ್ ಅಂತೇಳಿ ಇರೋದಿಲ್ಲ ನಿಮ್ಮಲ್ಲಿ, ಪ್ರತಿ ಮೆಸೇಜು ಬರೋ ಅಂಥದ್ದು ಇರುತ್ತೆ. ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋಂಥದ್ದು ಸರ್ವೇ ಸಾಮಾನ್ಯ. 1-1.5 ಲಕ್ಷ ಜನರ ಮೊಬೈಲಲ್ಲಿ ಇರೋಂಥದ್ದನ್ನ ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ರು ಇಬ್ಬರ ಹತ್ರ ಮಾತಾಡಿದ್ರೆ ಅದ್ರಲ್ಲಿ ಏನು ಉಪಯೋಗ ಇರಲ್ಲ. ಹಂಗಾಗಿ ತನಿಖೆನ ಬಹಳ ವ್ಯವಸ್ಥಿತವಾಗಿ ಮಾಡೋ ಅಂಥದ್ದು ಬಹಳ ಅವಶ್ಯಕತೆ ಇದೆ. ಅವರು ಯಾರ ಹತ್ರ ಒಬ್ರ ಹತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ತಾರೆ. ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ ಬೇರೆ ರೀತಿಯಾದಂತ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇದೆ. ನಮ್ಮ ಪಿಎಗಳು ಯಾಕೆ ಅರೆಸ್ಟ್ ಮಾಡಿದ್ರು ಸರ್? ಕಂಪ್ಯೂಟರ್ಗಳನ್ನ ನಾಶ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು SIT ಇರುವಂತಹ ಮಾಹಿತಿ. ಮತ್ತೆ ಅವರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರ ಕಚೇರಿ ಸಿಬ್ಬಂದಿ ಅನ್ನುವಂಥದ್ದು ಕೂಡ ಮತ್ತೊಂದು ವಿಚಾರ. ನಿಮ್ಗಳ ಮಾಹಿತಿಗೆ ಹೇಳ್ತೀನಿ, ನನ್ನ PA ಅಲ್ಲ ಮೊದಲನೇದು. ಎರಡನೇದಾಗಿ ಮಾಹಿತಿ ನಿಮ್ಗೆ ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಹಾಸನದ 2 ಲಕ್ಷ ಮೊಬೈಲ್ ಇದ್ರೆ 2 ಲಕ್ಷ ಮೊಬೈಲಲ್ಲೂ ಇರುತ್ತೆ. ಇದ್ರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕಂದ್ರೆ ಯಾರು ಬೇಕು ಅಂತೇಳಿ ತರಿಸ್ಕೊಂಡಿರೋದಲ್ಲ, ಕಳ್ಸಿರ್ತಾರೆ. ಈಗ ನಿಮ್ಗಳ ಮೊಬೈಲ್ ಎಲ್ಲ ತೆಗೆದು ನೋಡ್ರೆ ನಿಮ್ಗಳ ಮೊಬೈಲ್. ಹಾಸನ ನಗರದ ಸಮಸ್ತ ವೀಕ್ಷಕರಿಗೆ ಇದೊಂದು ಸುವರ್ಣಾವಕಾಶ. ಪ್ರಪ್ರಥಮ ಬಾರಿಗೆ ನಮ್ಮ ನಿಮ್ಮೆಲ್ಲರ ಹಾಸನ ನಗರದಲ್ಲಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024 ಇದೇ ಏಪ್ರಿಲ್ 29, 2024ರಿಂದ ಮನೋರಂಜನೆಗಾಗಿ ಅಮೋಘವಾಗಿ ಪ್ರಾರಂಭವಾಗಿದೆ. ಇಂದೇ ಭೇಟಿ ಕೊಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024. ಸ್ಥಳ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜು ಎದುರು TVS ಶೋರೂಮ್ ಪಕ್ಕ, DM ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024 ಸಮಯ ಸಂಜೆ 4:30ರಿಂದ ರಾತ್ರಿ 9:30ರವರೆಗೆ. ಹಿಂದೆ ಭೇಟಿ ನೀಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್. ಮನೋರಂಜನೆಗಾಗಿ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ನಿಮ್ಮೆಲ್ಲರ ಹಾಸನ ನಗರದಲ್ಲಿ ಮನಸ್ಸಿಗೆ ಮುದ ನೀಡುವ ಜಾಯಿಂಟ್ ವೀಲ್, ಟೊರಾ, ಮಹಾರಾಜ ಟ್ರೈನ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಇದಲ್ಲದೆ DJ ನೈಟ್ ಕೂಡ ಇರುತ್ತದೆ. ಮಕ್ಕಳಿಗಾಗಿ ಬೋಟಿಂಗ್, ಸ್ಕಾರ್ಪಿಯೋ,
ಬೌನ್ಸಿಂಗ್ ಬಾಲ್, ಬೇಬಿ ಟ್ರೈನ್, ಬೇಬಿ ಕಾರ್ ಕೂಡ ಇದ್ದು ಮನತಣಿಸುವ ಬಗೆ ಬಗೆಯ ತಿಂಡಿ ತಿನಿಸುಗಳ ಮಹಾಮೇಳ, ಮೈಸೂರು ಚಾಟ್ ಸೆಂಟರ್, ಮೈಸೂರು ಸ್ಪೆಷಲ್ ಹಪ್ಪಳ ಮತ್ತು ಬಜ್ಜಿ, ಜೊತೆಗೆ ಗೋಬಿ ಮಂಚೂರಿಯನ್, ಐಸ್ ಕ್ರೀಮ್ ಮೊದಲಾದ ತಿಂಡಿ ಪದಾರ್ಥಗಳು, ಇದಲ್ಲದೆ ಶಾಪಿಂಗ್ ಕಾಂಪ್ಲೆಕ್ಸ್, ಎಲ್ಲ ರೀತಿಯ ಬಟ್ಟೆ ಬರೆಗಳು ಹಾಗೂ ಅಲಂಕಾರಿಕ ವಸ್ತುಗಳ ಮಹಾಪೂರ ಪ್ರದರ್ಶನ ಮತ್ತು ಮಾರಾಟ. ಇಂದೇ ಭೇಟಿ ಕೊಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024. ಸ್ಥಳ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜು ಎದುರು, ಟಿವಿ ಶೋರೂಮ್ ಪಕ್ಕ, ಬಿಎಂ ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಸಮಯ ಸಂಜೆ 4:30 ರಾತ್ರಿ 9:30 ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024. ಹೊಳೆನರಸೀಪುರ ಪಟ್ಟಣದ ಕೇರಳಾಪುರ ರಸ್ತೆಯ ಎಲೆಚಾಗನಹಳ್ಳಿಯ ಹೊರವಲಯದಲ್ಲಿರುವ ಋಷಿಶ್ರೀ ವಿದ್ಯಾನಿಕೇತನ ಅಂತಾರಾಷ್ಟ್ರೀಯ ಶಾಲೆಯ ಆಡಳಿತ ಮಂಡಳಿಯವರ ವಿರುದ್ಧ ಮಕ್ಕಳ ಪೋಷಕರು ಧರಣಿ ನಡೆಸಿದ ಪ್ರಸಂಗ ಮೇ 5 ಸೋಮವಾರ ನಡೆಯಿತು. ಪಟ್ಟಣದ ವಕೀಲ ವಸಂತ್ ಕುಮಾರ್ ಮಾತನಾಡಿ, ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ಹಲವಾರು ಪೋಷಕರಿಂದ ಸಂಸ್ಥೆಯ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡು 2017-18ನೇ ಸಾಲಿನಲ್ಲಿ 10 ವರ್ಷಗಳ ಕಾಲ ಮಕ್ಕಳು 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದ ನಂತರ 40 ದಿನಗಳ ಒಳಗಾಗಿ ತಮ್ಮಿಂದ ಪಡೆದಿರುವ 1 ಲಕ್ಷ ರೂಪಾಯಿಗಳನ್ನು ವಾಪಸ್ ನೀಡುವುದಾಗಿ ಪೋಷಕರಿಗೆ ಕರಾರು ಪತ್ರ ಮಾಡಿಕೊಟ್ಟಿದ್ದಾರೆ. ಈ 1 ಲಕ್ಷ ರೂಪಾಯಿಗಳಲ್ಲಿ ಮಕ್ಕಳು ಶಾಲೆಗೆ ಬರಲು ವಾಹನವನ್ನು ಕೂಡ ಒದಗಿಸಿಕೊಡುತ್ತೇವೆಂದು ಶಾಲೆಯ ಕಾರ್ಯದರ್ಶಿ ಸುರೇಶ್ ರವರು ಪೋಷಕರು ಹಾಗೂ ಸಾಕ್ಷಿಗಳ ಮುಖಾಂತರ ಕರಾರು ಪತ್ರ ಮಾಡಿಕೊಟ್ಟಿದ್ದಾರೆ. ಹೀಗಿರುವಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಸಾಲ ಮಾಡಿ ಹಣವನ್ನ ಬಡ್ಡಿಗೆ ತಂದು ಕೆಲವರು ಒಡವೆಗಳನ್ನ ಅಡವಿಟ್ಟು 1 ಲಕ್ಷ ರೂಪಾಯಿಗಳನ್ನ ಮುಂಗಡವಾಗಿ ಕೊಟ್ಟು ರಸೀದಿಯನ್ನ ಕೂಡ ಪಡೆದುಕೊಂಡಿರ್ತಾರೆ. ಆದ್ರೆ ಈಗಿನ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಚ್ಚುವರಿಯಾಗಿ 35,000 ಕಟ್ಟಬೇಕೆಂದು ಒತ್ತಾಯಿಸುತ್ತಿದ್ದು, ಒಂದು ವೇಳೆ ಕಟ್ಟದಿದ್ದರೆ ನಿಮ್ಮ ಮಕ್ಕಳ ಟಿಸಿಯನ್ನ ಕೊಡುವುದಿಲ್ಲ ಅಂತ ಉಡಾಫಿಯ ಉತ್ತರವನ್ನ ಕೊಡ್ತಿದ್ದಾರೆ. ಕೆಲವು ಮಕ್ಕಳಿಗೆ ಪರೀಕ್ಷೆ ಬರೆಯಲು ಅಡ್ಮಿಷನ್ ಟಿಕೆಟ್ ಕೊಟ್ಟಿಲ್ಲ, ಕೆಲವು ಮಕ್ಕಳಿಗೆ ಅಂಕಪಟ್ಟಿಗಳನ್ನ ಸಹ ನೀಡಿರೋದಿಲ್ಲ. ಈ ಬಗ್ಗೆ ಪೋಷಕರು ಶಾಲೆಗೆ ಹೋಗಿ ವಿಚಾರಿಸಿದಾಗ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿ ಕೆಲವು ಪೋಷಕರಿಂದ ಯಾವುದೇ ರಸೀದಿ ನೀಡದೆ 5,000 ರೂಪಾಯಿಗಳನ್ನ ಪಡೆದು ನಂತರ ಅಡ್ಮಿಷನ್ ಟಿಕೆಟ್ ನೀಡಿರುತ್ತಾರೆ. ಮುಂದೆ ನಿಮ್ಮ ಮಕ್ಕಳು ಇಲ್ಲಿಯೇ ಓದಬೇಕೆಂದರೆ ಪ್ರತಿ ವರ್ಷ 35,000 ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಕಟ್ಟಬೇಕು. ಇಲ್ಲದಿದ್ದರೆ ನಾವು 1 ಲಕ್ಷ ರೂಪಾಯಿಗಳನ್ನ ವಾಪಸ್ ಕೊಡುವುದಿಲ್ಲ ಅಂತ ನಮ್ಮ ಪೋಷಕರೆಲ್ಲರಿಗೂ ಒತ್ತಾಯ ನೀಡಿ ಪೋಷಕರನ್ನ ಮಾನಸಿಕವಾಗಿ ಕುಗ್ಗಿಸಿರ್ತಾರೆ. ಆಡಳಿತ ಮಂಡಳಿಯವರು ಬರುವವರಿಗೂ ನ್ಯಾಯ ದೊರಕಿಸಿಕೊಡಬೇಕೆಂದರು. ಪಟ್ಟಣದ ಹಾಗೂ ಸುತ್ತಮುತ್ತಲ ಹಲವಾರು ಪೋಷಕರು ನ್ಯಾಯ ಬೇಕೆಂದು ಘೋಷಣೆಯನ್ನ ಕೂಗಿ ಧರಣಿ ನಡೆಸಿದರು. ವಸಂತ್ ಕುಮಾರ್ ವಕೀಲರು, ಹೊಳೆನರಸೀಪುರ. ನಮ್ಮ ಹೊಳೆನರಸೀಪುರದ ಋಷಿಶ್ರೀ ವಿದ್ಯಾನಿಕೇತನ ಸಂಸ್ಥೆಯ ಆಡಳಿತ ಮಂಡಳಿಯವರು ನಮ್ಮ ಎಲ್ಲಾ ಪೋಷಕರಿಂದ, ಇಲ್ಲಿ ನಮ್ಮ ಸುತ್ತಮುತ್ತಲಿರುವ ಎಲ್ಲರೂ ಹಳ್ಳಿಗಾಡಿನ ಪೋಷಕರು, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಸಾಲ ಸೂಲ ಮಾಡಿ ಒಡವೆಗಳನ್ನ ಅಡ ಇಟ್ಟು, ಜಮೀನ ಅಡ ಇಟ್ಟು, ನಮ್ಮ ಮ್ಯಾನೇಜ್ಮೆಂಟ್ ಹೇಳಿದ ಪ್ರಕಾರ 1 ಲಕ್ಷಗಳನ್ನ ಸಂಸ್ಥೆಯ ಅಭಿವೃದ್ಧಿಗೆ ಅಂತ ಹೇಳಿ ತೆಗೆದುಕೊಂಡು ಕರಾರು ಪತ್ರ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ದಿನಾಂಕ 2017-18ನೇ ಸಾಲಿನಿಂದ ಮಾಡಿಕೊಟ್ಟಿದ್ದಾರೆ. ಅದು 10 ವರ್ಷದವರೆಗೆ ಅವಕಾಶ ಇರ್ತದೆ. 10ನೇ ಕ್ಲಾಸ್ ತರಗತಿ ಮುಗಿದ ನಂತರ ತರಗತಿ ಮುಗಿದ 40 ದಿನಗಳ ಒಳಗಾಗಿ ನಿಮ್ಮಿಂದ ಪಡೆದುಕೊಂಡಂತ 1 ಲಕ್ಷ ರೂಗಳನ್ನು ನಾವು ಹಿಂದಿರುಗಿಸುತ್ತೇವೆ. ಈ 1 ಲಕ್ಷ ರೂಗಳಲ್ಲಿ ನಿಮಗೆ ಸ್ಕೂಲ್ ವ್ಯಾನ್ ಅನ್ನು ಸಹ ನಾವು ಒದಗಿಸ್ಕೊಡ್ತೀವಿ. ನಿಮ್ಮ ಮಕ್ಕಳ 10ನೇ ತರಗತಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಿಮಗೆ ಆ ಹಣವನ್ನು ಸಹ ವಾಪಸ್ ಕೊಡ್ತೀವಿ ಅಂತ ಹೇಳಿ ಅವರು ಅಗ್ರಿಮೆಂಟ್ ಅನ್ನ ಮಾಡಿಕೊಟ್ಟು, ಕಾರ್ಯದರ್ಶಿ ಆದಂತಹ ಶ್ರೀ ಸುರೇಶ್ ರವರು ಈ ಅಗ್ರಿಮೆಂಟ್ ಪೇಪರ್ಗೆ ಸಹಿ ಮಾಡಿ ಕೊಟ್ಟಿರ್ತಾರೆ. ಇದಕ್ಕೆ ಸಾಕ್ಷಿಗಳು, ಪೋಷಕರ ಸಾಕ್ಷಿಗಳು 2 ಜನ ಸಾಕ್ಷಿನೂ ಸಹ ಹಾಕ್ಸಿರ್ತಾರೆ. ಈಗಿರುವಾಗ ನಮ್ಮ ಪೋಷಕರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ, ನಾವೆಲ್ಲಾದ್ರೂ ಸಾಲ ಸೂಲ ಮಾಡಿ ತಂದು ಕಟ್ಬಿಡೋಣ, 1 ಲಕ್ಷ ಕಟ್ಟಿದ್ರೆ ನಮ್ಮ ಮಕ್ಕಳ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಆಗುತ್ತೆ ಅಂತ ಹೇಳಿ ಅವರು ಎಲ್ಲಾ ಕಡೆ ಎಲ್ಲೋ ಒಡವೆಗಳ ಅಡ ಇಟ್ಟು ಏನೋ ಮಾಡಿ ಅವರ ಇದನ್ನ ಸಾಲ ತಂದು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಫೀಸ್ ಅನ್ನ ಕಟ್ಟಿ ಎಲ್ಲ ಮಾಡಿ ರಶೀತಿಯನ್ನು ಸಹ ಪಡೆದುಕೊಂಡಿರ್ತಾರೆ. ಅದ್ರ ಜೊತೆಗೆ ಅಗ್ರಿಮೆಂಟ್ ಸಹ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಈಗಿನ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ಮಕ್ಕಳಿಗೆ ಮತ್ತೆ ಹೆಚ್ಚುವರಿಯಾಗಿ ವರ್ಷಕ್ಕೆ 35,000 ಫೀಸ್ಗಳನ್ನ ಕಟ್ಟದೇ ಇದ್ರೆ ನಿಮಗೆ ನಾವು ಟಿಸಿ ಕೊಡೋದಿಲ್ಲ, ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಆಗಿ ಟಿಸಿ ಕೊಡೋದಿಲ್ಲ, ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಹಾಲ್ ಟಿಕೆಟ್ ಕೊಡ್ತಿಲ್ಲ, ಆ ಹಾಲ್ ಟಿಕೆಟ್ ಕೊಟ್ಟಿಲ್ಲ, ಕೆಲವು ಮಕ್ಕಳಿಗೆ ಮಾಸ್ ಕಾರ್ಡ್ ಕೊಡ್ತಿಲ್ಲ, ಈ ತರದ್ದ ಮಾಡ್ತಿದ್ದಾರೆ. ಕೆಲವು ಪೇರೆಂಟ್ಸ್ ಹತ್ರ ಮಕ್ಕಳನ್ನ ಈಚೆ ನಿಲ್ಸಿ 5,000 ವಸೂಲಿ ಮಾಡ್ಕೊಂಡು ಅವಾಗ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಅದಕ್ಕೆ ರಶೀದಿ ಕೊಟ್ಟಿಲ್ಲ, 5,000ಕ್ಕೆ ಯಾವುದೇ ರಶೀದಿ ಕೊಟ್ಟಿಲ್ಲ. ಈಗ ಮುಂದೆ ನೀವೇನಾದ್ರೂ ನಿಮ್ಮ ಮಕ್ಕಳು ಇಲ್ಲಿ ಓದ್ಬೇಕು ಅಂದ್ರೆ ಪ್ರತಿ ವರ್ಷ 35,000 ರೂಗಳನ್ನ ಕಟ್ಟಬೇಕು. ಹೆಚ್ಚುವರಿಯಾಗಿ ನಾವು 1 ಲಕ್ಷ ರೂಗಳನ್ನ ನಿಮ್ಗೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಪೋಷಕರ ಮೇಲೆ ಎಲ್ಲರಿಗೂ ಒತ್ತಡ ತಂದು
ಬಂದು ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸಿ ಈಗ ನಮ್ಮ ಪೋಷಕರು ಇವತ್ತಿನ ದಿನ ಬಂದು ಕೇಳಿದ್ರೆ ಮ್ಯಾನೇಜ್ಮೆಂಟ್ ಅವರು ಅದಕ್ಕೆ ಅವರ ವಿರುದ್ಧ ಉಡಾಫೆ ಉತ್ತರಗಳನ್ನ ನಾನು ಕೊಡ್ತಾ ಇದ್ದಾರೆ. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತಾರೆ. ಏನಾದ್ರು ನಾವು ಬಂದು ಪೋಷಕರಲ್ಲಿ ನಾವು ಕೇಳಕ್ ಬಂದ್ರೆ ಇಲ್ಲಿ ಬಂದ್ರೆ ಪೊಲೀಸ್ ಅವ್ರು ಕಳಿಸ್ತಾರೆ, ಕಂಪ್ಲೇಂಟ್ ಕೊಡ್ತೀವಿ, ನಿಮ್ಮನ್ನ ಜೈಲ್ಗೆ ಹಾಕ್ಸ್ತೀವಿ ಅಂತ ಹೇಳಿ ಎದುರಿಸ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪೋಷಕರು ಯಾವುದೇ ದಿಕ್ಕು ತೋಚದಿಲ್ಲ. ಇವತ್ತು ಬಂದು ಸ್ಕೂಲ್ ಮುಂದೆ ಕೂತಿದೀವಿ. ಮ್ಯಾನೇಜ್ಮೆಂಟ್ ನವರು ಬರೋವರೆಗೂ ಸಹ ನಾವು ಇದು ಬಿಟ್ಟು ಕದಲೋದಿಲ್ಲ. ಇದು ನಮಗೆ ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ಹೋರಾಟ ಮ್ಯಾನೇಜ್ಮೆಂಟ್ ಬರೋವರೆಗೆ. ಈ ಹೋರಾಟಕ್ಕೆ ದಯವಿಟ್ಟು ಮಾಧ್ಯಮದವರೆಲ್ಲ ಕೈ ಜೋಡಿಸಿ. 12 ಜನರ ಸದಸ್ಯ ಬಲ ಹೊಂದಿರುವ ಪ್ರಾಥಮಿಕ ಕೃಷಿ ಪತ್ತಿನ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಹಳೆಬೀಡು ಒಂದು ಕ್ಷೇತ್ರದ ಡಿ ನಟರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಶಕ್ಕು ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ರೈತರಿಗೆ ಹತ್ತಿರವಾಗಿರುವ ಈ ಪಿಎಲ್ಡಿ ಬ್ಯಾಂಕ್ ಪ್ರಥಮ ಸ್ಥಾನದಲ್ಲಿದ್ದು ಬಹಳಷ್ಟು ರೈತರಿಗೆ ಸಾಲ ಸೌಲಭ್ಯ ನೀಡುವುದರ ಜೊತೆಗೆ ಮಧ್ಯಮ ವರ್ಗದ ರೈತರ ಪರವಾಗಿ ನಿಂತಿರುವ ಈ ಪಿಎಲ್ಡಿ ಬ್ಯಾಂಕ್ ಅಲ್ಪಾವಧಿ ಹಾಗೂ ದೀರ್ಘಾವಧಿಯ ಸಾಲ ನೀಡುವ ಮೂಲಕ ತಾಲೂಕಿನಲ್ಲಿ ಬೃಹದಾಕಾರವಾಗಿ ಬೆಳೆಯುತ್ತಿದ್ದು ಇಡೀ ಜಿಲ್ಲೆಯಲ್ಲಿ ಸಾಲ ವಸೂಲಾತಿಯರ ಚನ್ನರಾಯಪಟ್ಟಣ ಬಿಟ್ಟರೆ ಬೇಲೂರಿನ ಈ ಬ್ಯಾಂಕ್ ಪ್ರಥಮ ಸ್ಥಾನ ಪಡೆದಿದೆ ಎಂದ ಅವರು ನೂತನ ಅಧ್ಯಕ್ಷರು ಎಲ್ಲರ ಸಹಕಾರ ಪಡೆಯುವ ಮೂಲಕ ಬ್ಯಾಂಕ್ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತ ತಿಳಿಸಿದರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ದಿನ ನನಗೆ ಹೆಚ್ಚಿನ ಜವಾಬ್ದಾರಿಯಾಗಿ ನನ್ನ ಆಡಳಿತ ಮಂಡಳಿ ನಿರ್ದೇಶಕರು ಮೊದಲನೇದಾಗಿ ನಮಸ್ಕಾರ ಮಾಡ್ತಾ, ನನ್ನ ತಂದೆಯವರಿಗೆ ಮೊದಲಾಗಿ ನಾನು ಈ ಸ್ಥಾನಕ್ಕೆ ಬರಕ್ಕೆ ನಮ್ಮ ತಂದೆಯವರಿಗೆ ಮೊದಲನೇ ಕಾರಣ ಅಂತ ಹೇಳ್ತೀನಿ. ನಮ್ಮ ತಂದೆಯವರು ಏನ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಮೊದಲನೇ ಅಧ್ಯಕ್ಷರಾಗಿ ಬ್ಯಾಂಕ್ ಹಿಂದಿಂದ ದುಡ್ಕ ಬಂದಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಿರಿಯಣ್ಣೇಗೌಡ, ಚಿನ್ನೇನಹಳ್ಳಿ ಸಹಕಾರ ಸಂಘದ ಅಧ್ಯಕ್ಷ ಸ್ವಾಮಿಗೌಡ, ಸಿಎಚ್ ಮಹೇಶ್, ಉಪಾಧ್ಯಕ್ಷ ರಮೇಶ್, ರವಿಕುಮಾರ್, ದೊಡ್ಡವೀರೇಗೌಡ, ಬೆರಟಿಮನೆ ಸುರೇಶ್, ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾವುದೇ ಕಾರಣಕ್ಕೂ ದೇವೇಗೌಡರ ಕುಟುಂಬ ಮತ್ತು ಪಕ್ಷವನ್ನ ಹೊಡೆಯುವುದಕ್ಕೆ ಆಗುವುದಿಲ್ಲ. ಎಚ್.ಡಿ. ರೇವಣ್ಣರವರ ವಿಚಾರವಾಗಿ ರಾಜ್ಯ ಸರ್ಕಾರದ ನಡೆ ಸರಿಯಿಲ್ಲ. ಪೆನ್ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಆಗ್ರಹಿಸಿದರು. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಪೆನ್ಡ್ರೈವ್ ವಿಚಾರವಾಗಿ ನಮ್ಮ ರೇವಣ್ಣ ಅವರನ್ನ ಜೈಲಿಗೆ ಹಾಕಿದ್ದು ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಒಂದೇ ದಿನ ದೂರು ದಾಖಲಿಸಿ ಜೈಲಿಗೆ ಕಳಿಸಿರುವುದು ನಮಗೆಲ್ಲ ಬೇಸರದ ಸಂಗತಿ. ರಾಜ್ಯ ಸರ್ಕಾರವು ಶೀಘ್ರದಲ್ಲಿಯೇ ಪ್ರಕರಣವನ್ನ ಹೊರತೆಗೆಯಬೇಕೆಂದು ಮನವಿ ಮಾಡ್ತೇನೆ. ನಾನು 4 ದಿವಸ ಹೊರಗೆ ಹೋಗಿರುವುದಾಗಿ, ಈಗಾಗಲೇ ಅಪಹರಣವಾಗಿದ್ದ ಮಹಿಳೆ ಹೇಳಿಕೆ ನೀಡಿದ್ದು ಎಲ್ಲೋ ಒಂದು ಕಡೆ ಸತ್ಯತೆಗೆ ಜಯ ಸಿಗಲಿದೆ ಎಂಬುದು ನನ್ನ ಭಾವನೆ ಅಂತ ಹೇಳಿದರು. ಪೆನ್ಡ್ರೈವ್ ಹಂಚಿಕೆ ಮಾಡಿರುವವರಿಗೂ ಶಿಕ್ಷೆ ಆಗಬೇಕು. ಯಾಕಂದ್ರೆ ಮಹಿಳೆಯರ ಮತ್ತು ಹಾಸನದ ಗೌರವ ಕಳೆಯುವ ಕೆಲಸ ಮಾಡಿದ್ದು ಪೊಲೀಸ್ ಮತ್ತು ಎಸ್ಐಟಿ ತಂಡವು ಈಗಾಗಲೇ ಇಬ್ಬರನ್ನ ಬಂಧಿಸಿದೆ. ಈ ಬಗ್ಗೆ ದೊಡ್ಡ ದೊಡ್ಡ ಕೈಗಳಿರುವ ಬಗ್ಗೆ ಕೇಳಿದ್ದು ಪೆನ್ಡ್ರೈವ್ ಯಾರ್ಯಾರು ಹಂಚಿಕೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಎಂಬುದು ನನ್ನ ಒತ್ತಾಯ. ಈ ವಿಚಾರದಲ್ಲಿ ಯಾರ ಸಂಪರ್ಕದಲ್ಲೂ ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದ್ದು ಮಾಜಿ ಶಾಸಕರ ಆಪ್ತ ಇಬ್ಬರು ಎಂದು ಮಾಧ್ಯಮದಲ್ಲಿ ನೋಡಿದ್ದು ಪೆನ್ಡ್ರೈವ್ ಈ ವಿಚಾರದಲ್ಲಿ ಹಂಚಿಕೆ ಮಾಡಿದ್ದರೂ ಅವರನ್ನು ಕೂಡಲೇ ಬಂಧನ ಮಾಡಿ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಿಸಬೇಕು. ವಕೀಲರಾದ ದೇವರಾಜೇಗೌಡರು ವೈಯಕ್ತಿಕವಾಗಿ ಪರಿಚಯವಿಲ್ಲ. ಮಾಧ್ಯಮದಲ್ಲಿ ನನ್ನ ಬಗ್ಗೆಯೂ ಕೀಳುಮಟ್ಟದ ಹೇಳಿಕೆ ಕೊಟ್ಟರೂ ಕೂಡ ನಾನು ಪ್ರತಿಕ್ರಿಯೆ ಕೊಡಲು ಹೋಗಲಿಲ್ಲ. ಸತ್ಯತೆಯಲ್ಲಿ ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಇರಬಹುದು, ಮತ್ತೆ ಇತರರು ಯಾರೇ ಇರಬಹುದು. ಇನ್ನು ಅರೆಸ್ಟ್ ಆದವರು ಎಸ್ಐಟಿ ಅಧಿಕಾರಿಗಳಿಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿರೋದಿಲ್ಲ ಅಂತ ತಿಳಿಸಿದ್ರು. ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ಊರಿರ್ಲಿಲ್ಲ, ಒಂದು ವಾರ ಬಂದಾಗ ಭೇಟಿ ಮಾಡಕ್ ಹೋಗಿದ್ದೆ. ನನಗೆ ಪೊಲೀಸ್ ಅಧಿಕಾರಿಗಳು ನನಗೆ ಅವಕಾಶ ಕೊಡ್ಲಿಲ್ಲ ಜೈಲಲ್ಲಿ. ಆದ್ರೆ ಸಂಬಂಧ ದೇವೇಗೌಡರು ಮತ್ತು ಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ನವೀನ್ ಗೌಡ, ಚೇತನ್ ಗೌಡ ಯಾರು ನನ್ಗೆ ಯಾರು ಪರಿಚಯ ಇಲ್ಲ, ಯಾರು ಗೊತ್ತಿಲ್ಲ. ಅವ್ರೇನೋ ನಿನ್ನೆ ನೋಡಿದೆ ಮಾಧ್ಯಮದಲ್ಲಿ ಏನೋ ಹೇಮಂತ್ ಅವ್ರಿಗೆ ಕೊಟ್ಟಿದ್ದೆ ಅಂತ. ಅದನ್ನ ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಈಗ ಸರ್ಕಾರ ಇಬ್ಬಗೆ ರೀತಿ ಅನುಸರಿಸಿದೆ ಅಂತ ಖಂಡಿತ ಸರ್ಕಾರ ರೇವಣ್ಣವರ ಒಂದು ವಿಚಾರದಲ್ಲಿ ಅವರು ದೇವೇಗೌಡರ ಒಂದು ಕುಟುಂಬನ ಹೊಡಿಲಿಕ್ಕೆ ಸನ್ಮಾನ್ಯ ರೇವಣ್ಣ ಕುಟುಂಬ ನಾಯಕ ರೇವಣ್ಣವ್ರನ್ನ ಏನು ಕಿಡ್ನಾಪ್ ಕೇಸ್ ನಲ್ಲಿ ಅವ್ರನ್ನ ಸಿಕ್ಕಿರೋದು ಬಹಳ ತಪ್ಪು. ಯಾವುದೇ ಕಾರಣಕ್ಕೂ ಕೂಡ ತಮಗೆ ಗೊತ್ತಿರಂಗೆ ರೇವಣ್ಣವರು ಒಂದು ಮನಸ್ಸು ಮಗುವಿನಂತ ಮನಸ್ಸು, ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳಾಗಬಾರ್ದು. ಏನು ಪ್ರಜ್ವಲ ಪ್ರಕರಣದಲ್ಲಿ ಏನ್ ತನಿಖೆ ನಡೀತೆ ಅದು ನಡೀಲಿ, ಅದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅದು ಗೊತ್ತಾಗುತ್ತೆ. ರೇವಣ್ಣ ಸಾಹೇಬದಲ್ಲಿ ಸರ್ಕಾರ ಅನುಸರಿಸೋದು ಬಹಳ ತಪ್ಪು, ಬಹಳ ವಿಚಾರಗಳಿಗೆ ಮತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಂತ ಯಾವುದೇ ಕಾರಣದ ರಾಜಕಾರಣದಲ್ಲಿ ಇಂಥ ಕೀಳ್ಮಟ್ಟದ ರಾಜಕಾರಣ ಮಾಡಬಾರ್ದು. ಖಂಡಿತ ಇವತ್ತು ಏನು ಸಿಬಿಐ ತನಿಖೆಗೆ ಒಳಪಡಿಸಬೇಕು, ಸಿಬಿಐ ತನಿಖೆ ವಹಿಸಿ ಕೂಡ ಇಲ್ಲ ನಮ್ಮಲ್ಲಿ ಪೊಲೀಸ್ ಸಮರ್ಥರಿದ್ದಾರೆ, ನಾವು ಎಸ್ಐಟಿ ತನಿಖೆ ಮೂಲಕನೇ ನಾವು ಮಾಡ್ತೀವಿ ಅಂತ ಏನು ಸಿದ್ದರಾಮಯ್ಯ ಅವ್ರ ಹೇಳಿಕೆ ನೋಡಿದೆ. ಬುಡದಲ್ಲಿ ಒಂದ್ ಕಡೆ ಸರ್ಕಾರದ ಒಂದು
ಅವರ ಒಂದು ಅಡಿಯಲ್ಲಿ SIT ಕರೆಸಿ ಹಾಕ್ತಿದ್ರು, ಅವರು ಹಾಗಾಗಿ ನಾನು ಕೂಡ CBI ತನಿಖೆ ಒಳಪಡಿಸಿದ್ರು. ನ್ಯಾಯ ಸಿಗಲ್ಲ ಅಂತ ಅನ್ಸುತ್ತೆ ಕೆಲವೊಂದ್ ಕಡೆ ಭಾವನೆ. ಈ ಪೆಂಡ್ರೈವ್ ಹಂಚಿಕೆ ಆರೋಪ ಇದ್ದಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇರ್ತಾರೆ. ಅದೇ ನನ್ನ ಹತ್ರ ಪೆಂಡ್ರೈವ್ ಇತ್ತು, ನಾನು ಬೇರೆ ನಾಯಕರಿಗೆ ಕೊಟ್ಟಿದೆ ಅಂತ ಹೇಳಿ ಯಾಕೆ ಅರೆಸ್ಟ್ ಮಾಡಿದ್ರು? ಕಾರ್ತಿಕ್ರು ಕೂಡ ಅವತ್ತು ಅರೆಸ್ಟ್ ಮಾಡಿಲ್ಲ. ಇನ್ನೊಂದ್ ಕಡೆ ಕಾರ್ತಿಕ್ ಯಾರು ಕೊಟ್ಟಿದ್ದಾರೆ ಅಂತ ಅವರೊಬ್ಬರಿಗೆ ಗೊತ್ತಿರೋದು. ಹಾಗಾಗಿ ಎಲ್ಲರೂ ಕೂಡ ಬಂಧನ ಮಾಡಿ ಯಾರ್ಯಾರು ಇದರಲ್ಲಿದ್ದಾರೆ ಅವ್ರನ್ನೆಲ್ಲ ಬಂಧನ ಮಾಡಿ ಇದು ಮಾಡಿದ್ರೆ ಗೊತ್ತಾಗುತ್ತಿಲ್ಲ. ನೀವು CBI ಗೊತ್ತಿದೆ ಸಾಕ್ಷಿ. ದಲಿತ ಸಮುದಾಯದ ಅತ್ಯಂತ ಹಿರಿಯ ಮುಖಂಡರು ಹಾಗೂ ಹೋರಾಟಗಾರರು ಆಗಿದ್ದ HR ಹನುಮಂತರಾಜು ಅವರ ಅಗಲಿಕೆ ಇಡೀ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HD ಲಕ್ಷ್ಮಣ್ ತಿಳಿಸಿದರು. ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ಅವರ ಅಭಿಮಾನಿಗಳು ಆಯೋಜಿಸಿದ್ದ ಸಂತಾಪ ಸೂಚನೆ ಸಭೆಯಲ್ಲಿ ಪಾಲ್ಗೊಂಡು ಹನುಮಂತರಾಜು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಿಸಿ ಮಾತನಾಡಿದರು. ಈ ತಾಲೂಕಿನಲ್ಲಿ ದಲಿತರಿಗೆ ಏನಾದರೂ ಅನ್ಯಾಯ, ಕಿರುಕುಳ, ದೌರ್ಜನ್ಯ ನಡೆದರೆ ಯಾವ ಸಂದರ್ಭದಲ್ಲಿಯೂ ಯಾರ ಮುಲಾಜಿಗೂ ಒಳಗಾಗದೆ ನೊಂದವರ ಪರವಾಗಿ ಧ್ವನಿಗೂಡಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡುವ ವಿಷಯದಲ್ಲಿ ನಿರಂತರವಾಗಿ ಹೋರಾಟ ನಡೆಸಿದವರ ಮೂಲಕ ಯಶಸ್ಸು ಕಂಡ ಧೀಮಂತ ನಾಯಕರು ಅವರ ಹೋರಾಟವನ್ನ ಸ್ಮರಿಸಿದರು. ಹನುಮಂತರಾಜು ಅವರ ಹೋರಾಟ, ಚಿಂತನೆ, ಆಲೋಚನೆ, ನಿಲುವು ಪ್ರಸ್ತುತ ದಲಿತ ಮುಖಂಡರುಗಳಿಗೆ, ಸಂಘಟಕರಿಗೆ ಮಾದರಿಯಾಗುವುದರ ಮೂಲಕ ಎಲ್ಲರೂ ಅವರ ಹೋರಾಟವನ್ನ ಮೈಗೂಡಿಸಿಕೊಳ್ಳಬೇಕಾಗಿದೆ ಅಂತ ಹೇಳಿದರು. ಭೂವಂಚಿತ ಸಮುದಾಯಗಳ ಬದುಕಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದ ಅವರು ಸೌಲಭ್ಯ ವಂಚಿತರಿಗೆ ಸವಲತ್ತುಗಳು ಸಿಗಬೇಕೆಂಬ ಆಲೋಚನೆಯನ್ನ ನಿರಂತರವಾಗಿ ಮೈಗೂಡಿಸಿಕೊಂಡಿದ್ದ ಅವರು ಅಸಹಾಯಕರಿಗೆ ಧ್ವನಿಯಾಗಿ ನಿಲ್ತಿದ್ರು ಅಂತ ಹೇಳಿದ್ರು. ನಮಸ್ಕಾರ. ಇವತ್ತು ನಮ್ಮ ಮಹೇಶ್ವರ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ನಗರದ ದಲಿತ ಅತ್ಯಂತ ಹಿರಿಯ ನಾಯಕರು ಹಾಗೂ ಹೋರಾಟಗಾರರಾದಂತಹ ಮಾನ್ಯಶ್ರೀ HR ಹನುಮಂತರಾಜು ಅಂತ ಒಂದು ಧೀಮಂತ ನಾಯಕನ ಕಳ್ಕೊಂಡಿದ್ದೀವಿ. ಇವತ್ತು ಹನುಮಂತರಾಜು ಅವರು ಇವತ್ತು ಬರೀ ಕೇವಲ ಅವರ ಒಂದು ಸ್ವಾಯತ್ತ ಶಕ್ತಿಗೆ ಮಾತ್ರ ಸೀಮಿತ ಆಗದೆ ಇಡೀ ದಲಿತ ಸಮುದಾಯದ ಹಿತನ ಕಾಪಾಡಲಿಕ್ಕೆ ದಲಿತ ಸಮುದಾಯಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ, ದೊಡ್ಡ ಹೋರಾಟಗಾರರಾಗಿ ರೂಪುಗೊಂಡಿದ್ದರು. ಇವತ್ತು ಹೊಳೆನರಸೀಪುರ ತಾಲೂಕಿನಾದ್ಯಂತ ಹಲವಾರು ಭೂಮಿ ಇಲ್ಲದಂಥವ್ರಿಗೆ, ನಿರಾಶ್ರಿತರಿಗೆ ಒಂದು ಸಾಕಾರ ಮಾಡೋ ಅಂಥ ಒಂದು ಭಾವನೆಯನ್ನು ಇಟ್ಕೊಂಡು ಆ ಒಂದು ವಿಷಯದಲ್ಲಿ ಯಶಸ್ಸನ್ನು ಕಂಡಿದ್ರು. ಇಂಥ ಹೋರಾಟಗಾರರನ್ನ ನಾವಿವತ್ತು ಕಳ್ಕೊಂಡಿರೋಂಥದ್ದು ಇಡೀ ದಲಿತ ಸಮುದಾಯ ಸೇರಿದಂತೆ ಇಡೀ ಎಲ್ಲ ವರ್ಗಕ್ಕೆ ತುಂಬಲಾರದ ಒಂದು ದೊಡ್ಡ ನಷ್ಟ ಆಗಿದೆ. ಇಂಥ ಒಂದು ಹೋರಾಟಗಾರರ ಒಂದು ನಿಲುವನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಗಾರೆ ಮತ್ತು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೃಷ್ಣ, ಪ್ರಮುಖರಾದ HD ರಾಘವೇಂದ್ರ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಸಂತಾಪ ಸೂಚಿಸಿದರು. ಅತ್ಯಾಚಾರ ಆರೋಪದ ಮೇಲೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಮೊನ್ನೆಯಷ್ಟೇ ಅರೆಸ್ಟ್ ಆಗಿದ್ದರು. ಸೋಮವಾರ ಹೊಳೆನರಸೀಪುರ FFC ಕೋರ್ಟ್ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಬಂಧನಗೊಳಗಾಗಿರುವ ವಕೀಲ ದೇವರಾಜೇಗೌಡರಿಗೆ ನಿನ್ನೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಆದರೆ ಪೊಲೀಸರು ಹೆಚ್ಚಿನ ತನಿಖೆಗಾಗಿ ಅವರನ್ನ ಪೊಲೀಸರು ಕಸ್ಟಡಿಗೆ ಕೊಡಿ ಅಂತ ಕೋರ್ಟ್ ಮೊರೆ ಹೋದ ಪರಿಣಾಮ ಇಂದು ಕೋರ್ಟ್ ದೇವರಾಜೇಗೌಡರನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ KRS ಪಕ್ಷದ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ. ಲೈಂಗಿಕ ಕಿರುಕುಳ ಆರೋಪಿ ದೇವರಾಜೇಗೌಡ 3 ದಿನ ಪೊಲೀಸ್ ಕಸ್ಟಡಿಗೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಯಾರಿಗೂ ಶೇರ್ ಮಾಡಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೆ ಮಾಜಿ ಶಾಸಕ ಪ್ರೀತಂ ಜೇಗೌಡ ಹೇಳಿಕೆ.